ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಪಿಂಪಲ್ ಮಾರ್ಕ್ಸ್ ಉಳಿದ್ಬಿಟ್ಟಿದೆ, ಅಲ್ಲಲ್ಲಿ ಕಪ್ಪು ಕಲೆಗಳಿದೆ, ಡಾರ್ಕ್ ಸ್ಕಿನ್ ನಮ್ಮದು, ಅನ್ಈವನ್ ಸ್ಕಿನ್ ಟೋನ್ ಇದೆ, ಮುಖ ಒಂದು ಕಲರು ಕತ್ತೊಂದು ಕಲರ್ ಇದೆ, ನಮಗೆ ಕೈಯೆಲ್ಲ ಕಪ್ಪುಗಿದೆ, ಮುಖ ಬೆಳ್ಳಗಿದೆ. ಸೊ ವಯಸ್ಸು ಹೊಸ ಅಂಥವ್ರಿಗೆ ರಾಮಬಾಣ ಇವತ್ತಿನ ಆರ್ಗ್ಯಾನಿಕ್ ಹರ್ಬಲ್ ಆಯುರ್ವೇದಿಕ್ ಫೇಸ್ ವಾಶ್ ಪೌಡರ್. ಈ ಅದ್ಭುತವಾದ ಫೇಸ್ ವಾಶ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇದು ಬರೀ ಫೇಸ್ ವಾಶ್ ಪೌಡರ್ ಅಲ್ಲ, ಇದು ಬಾಡಿ ವಾಶ್ಗೂ ಯೂಸ್ ಮಾಡ್ಬೋದು. ಪುಟ್ಟ ಮಕ್ಕಳು, ಅವಾಗ ಹುಟ್ಟಿರೋ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರವರೆಗೂ ಇದನ್ನು ಯೂಸ್ ಮಾಡ್ಬೋದು. ಆನ್ ಎ ಸೋಷಲ್ ಪ್ಲ್ಯಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಅಂತ ಕೇಳ್ತೀನಿ ಅಷ್ಟೇ. ಇದು ಎಂಥ ಅದ್ಭುತವಾದ ಪರಿಮಳ ಇದೆ ಗೊತ್ತಾ. ಇದರಲ್ಲಿ ಮಿಕ್ಸ್ ಮಾಡಿರೋ ಪೌಡರ್ಸ್ನ ನೀವು ಕೇಳಿಬಿಟ್ರೆ ವಾವ್, ಇದು ಗ್ರೇಟ್ ಹೇಮಾ ಅಂತ ಹೇಳ್ತೀರಾ. ಮುಖ ಪಳ್ಪಳ ಅಂತ ಹೊಳಿಬೇಕಾ? ಮುಖದಲ್ಲಿ ಯಾವುದೇ ರೀತಿಯಾದ ಮಾರ್ಕ್ಸ್ ಇರಬಾರ್ದಾ? ಡಲ್ ಸ್ಕಿನ್ ಇರಬಾರ್ದಾ? ನಿಮಗೆ ಗ್ಲೋ ಬೇಕಾ? ಸಾವಿರಾರು ರೂಪಾಯಿ ಖರ್ಚು ಮಾಡೋಕ್ಕೆ ಇಷ್ಟ ಅಲ್ವಾ? ಕೆಮಿಕಲ್ ಹಾಕೋಕ್ಕೆ ಇಷ್ಟ ಅಲ್ವಾ? ಒಂದೇ ಸಲ ಫೇಸ್ ವಾಶಲ್ಲಿ ಮ್ಯಾಜಿಕ್ ಬೇಕಾ? 40, 60 ಆದರೂ 20 ಸ್ಕಿನ್ ಬೇಕಾ? ಗ್ಲೋಯಿಂಗ್ ಸ್ಕಿನ್ನು. ಹಂಗಾದರೆ ಇವತ್ತಿನ ವೀಡಿಯೋ ನಿಮಗೋಸ್ಕರ ಮಾಡಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಏನು ಹೇಮಾ, ಏನೋ ಪುಡಿ ತಂದುಬಿಟ್ಟಿದ್ಯಾ ಅಂತ? ಎಸ್, ದಿಸ್ ಇಸ್ ಆಯುರ್ವೇದದ ಹರ್ಬಲ್ ಫೇಸ್ ವಾಶ್ ಪೌಡರ್. ಇದರಲ್ಲಿ ಬಳಸಿರೋ ಪ್ರತಿಯೊಂದು ಪ್ರಾಡಕ್ಟು ನೀವು ಕೇಳೇ ಇರಲ್ಲ. ಒಂದೆರಡು ಕೇಳಿರ್ಬೋದು, ಆಯಿತಾ? ಇನ್ನು ಕೆಲವೊಂದು ಕೇಳೇ ಇರಲ್ಲ ನೀವು. ಅಂಥ ಅದ್ಭುತವಾದ ಆಯುರ್ವೇದಿಕ್ ಹರ್ಬಲ್ ಅಂದರೆ ರಾ ಮೆಟೀರಿಯಲ್ಸ್ನ ತಗೊಂಬಂದು ನಾವೇ ಒಣಗಿಸಿ ಮಿಲ್ಗೆ ಹಾಕಿ ಪುಡಿ ಮಾಡಿರೋದು ನಮ್ಮ ಕೈಯಾರೆ. ಓಕೆ, ಅಂತ ಇದು ಜಸ್ಟ್ ಇದು ನೀವು ಮನೆಗೆ ತರಿಸ್ಕೊಳ್ಳಿ. ಸುಮಾರು ಜನ ತರಿಸ್ಕೊಳ್ಳಿ ನಮ್ಮ ಸಬ್ಸ್ಕ್ರೈಬರ್ಸ್, ಆಯಿತಾ? ಇದು ಡಬ್ಬಿ ಓಪನ್ ಮಾಡಿದ್ರೆ ಫ್ರೇಗ್ನೆನ್ಸು ಘಮ 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 ಅನ್ನತ್ತೆ. ಒಂದೇ ಒಂದು ಸೈಡ್ ಎಫೆಕ್ಟ್ಸ್ ಏನು ಹೇಳಿ? ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಲ್ವಾ? ಸೊ ಈ ಅದ್ಭುತವಾದ ಇದರಲ್ಲಿ ಏನೇನಿದೆ ಗೊತ್ತಾ? ಲಾವಂಚ, ಬಾವಂಚ, ಕಸ್ತೂರಿ ಅರಿಶಿನ, ಬಿಳಿ ಅರಿಶಿನ, ಕಚೋರ ಅಂತೀವಿ, ಆಯಿತಾ? ನೆಕ್ಸ್ಟು ಅಡಿಕೆ ಹುಲ್ಲು, ಜಾಕಾಯಿ, ಬಜೆ, ಮುಲತಿ, ಲಾವಂಚ ಹೇಳಿದ್ದೀನಿ, ಬಾವಂಚನೂ ಹೇಳಿದ್ದೀನಿ, ಹೆಸರು ಕಾಳು, ಅಕ್ಕಿ. ಇದಕ್ಕೆ 2 ಸ್ಪೆಷಲ್ ಇಂಗ್ರೀಡಿಯೆಂಟು ಒಣಗಿಸಿ ಹುರಿದು ಹಾಕಬೇಕು. ಅದೇನು ಅಂದರೆ ಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ. ಇವೆರಡನ್ನು ಮಾತ್ರ ಡ್ರೈ ರೋಸ್ಟ್ ಮಾಡಿ ಹಾಕ್ತೀವಿ, ಆಯಿತಾ? ಹೆಸರು ಕಾಳು ಹಾಕಿದ್ದೀನಿ ಇದಕ್ಕೆ, ಆಯಿತಾ? ಹೆಸರು ಬೇಳೆ ಇಲ್ಲ, ಹೆಸರು ಕಾಳು. ಅಂಥ ಅದ್ಭುತವಾದ ಘಮ 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 ಅಂತೇಳಿ ಇದು ಏನಂತೀವಿ, ಇದು ಪರಿಮಳದಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ವಾಟ್ ಇಸ್ ದ ರಿಸಲ್ಟ್ ಆಫ್ ದಿಸ್ ಅಂತ. ಸೊ ಒಂದೇ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಅದ್ಭುತವಾದ ಪೌಡರ್ಸ್ ನೀವು ಮನೇಲಿ ಇವತ್ತೇ ಮಾಡ್ಕೊಳ್ಳಿ. ಎಲ್ಲ ರಾ ಮೆಟೀರಿಯಲ್ಸ್ ಕಂದಿಗೆ ಅಂಗಡಿಲಿ ಸಿಗುತ್ತೆ. ಒಂದು 10 ಗ್ರಾಮ್, ಅದು ಹೇಳ್ಕೊಟ್ಟಿದ್ದೀನಿ ನಾನು ವೀಡಿಯೋಲಿ. 10 ಗ್ರಾಮ್ ತಂದಿಟ್ಕೊಂಡು ಇವತ್ತೇನು ವೀಡಿಯೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಫೇಸ್ ವಾಶು ಸೂಪರಾಗಿದೆ, ಇದು ಮಾಡ್ಕೊಳ್ಳಿ. ಇದು ಘಮ ಹೆಂಗಿದೆ ಗೊತ್ತಾ? ಘಮ ಘಮ ಅಂತಿದೆ. ನಾನು ಹೇಳೋದಲ್ಲ, ವೀಡಿಯೋಲಿ ಹೇಳ್ತಿದ್ದೀನಿ ಅಂತ. ನೀವು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತದೆ, ಆಯಿತಾ? ಈ ಸೀಗೆಕಾಯಿ ಎಲ್ಲ ಹಾಕ್ತಾರೆ ನೋಡಿ, ಅಂಥ ಮಿಲ್ಲೆಲ್ಲ ಹಾಕ್ಸ್ಕೊಳ್ಳಿ, ಅದನ್ನೂ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ಇವತ್ತಿನ ವೀಡಿಯೋ ಹೋಗ್ಬೇಡ, ಜಾಸ್ತಿ ತಡ ಮಾಡೋದು ಬೇಡ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಹೊಸಬ್ರು ಯಾರಾದರೂ ನೋಡ್ತೀರಾ, ಏನು ಮಾಡ್ಬೇಕು ಹೇಳಿ? ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ಎಲ್ಲರಿಗೂ ಯೂಸ್ಫುಲ್. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದರೋರು ಯಾರ್ಯಾರು ಸೋಪ್ ಉಪಯೋಗಿಸ್ತಿದ್ದೀರೋ ಬಿಟ್ಬಿಟ್ಟು ಇದನ್ನು ಹಾಕ್ಕೊಳ್ಳಿ. ಫುಲ್ ಬಾಡಿಗೂ ಹಾಕೋಬೋದು ವಿತ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತಾ ಹೋಗೋಣ ಇವತ್ತಿನ ವೀಡಿಯೋಗೆ. ಫುಲ್ಲು ಆಯುರ್ವೇದಿಕ್ ಹರ್ಬ್ಸ್ನ ಹಾಕಿ ಮಾಡಿರೋಂಥ ಫೇಸ್ ವಾಶ್ ಪೌಡರ್, ಆಯಿತಾ? ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಯೂಸ್ ಮಾಡ್ಬೋದು. ನೋ ಕೆಮಿಕಲ್ಸ್, ನೋ ಪ್ರಿಸರ್ವೇಟಿವ್, ಆಯಿತಾ? ಪ್ರಿಸರ್ವೇಟಿವ್ ಏನು ಹಾಕಿದ್ದೀನಿ ಅಂತ ಹೇಳ್ತೀನಿ ನಾನು, ಆಯಿತಾ? ಕೆಮಿಕಲ್ ಪ್ರಿಸರ್ವೇಟಿವ್ ಸಿಗುತ್ತಲ್ಲ, ಅದು ಹಾಕಿಲ್ಲ. ಇಲ್ಲಿ ನಾನು ಬಜೆ, ಮಕ್ಕಳು ಚಿಕ್ಕ ಮಕ್ಕಳಿಗೆಲ್ಲ ಯೂಸ್ ಮಾಡ್ತೀರಲ್ಲ, ಬಜೆ. ಆ ಕಪ್ಪದೇನು ಅಂತ ನೋಡ್ಕೊಳ್ಳಿ, ಹೇಳ್ತೀನಿ ಅದೇನು ಅಂತ. ಅದೇ ಸೀಕ್ರೆಟು. ಇಲ್ಲಿ ಬಜೆ ತೊಗೊಂಡಿದ್ದೀನಿ, ಆ ಕಪ್ಪದು ಸೀಕ್ರೆಟ್ ರಿವೀಲ್ ಮಾಡ್ತೀನಿ. ಇಲ್ಲಿ ಮಂಜಿಷ್ಟದ ಕಡ್ಡಿ, ಎಲ್ಲ ರಾ ಫಾರ್ಮಲ್ಲಿ ತೊಗೊಂಡಿದ್ದೀನಿ, ಆಯಿತಾ? ನೋಡಿ, ಇದು ಜಾಕಾಯಿ, ಓಕೆ? ಮಂಜಿಷ್ಟ, ಬಜೆ, ಜಾಕಾಯಿ ಇವೆಲ್ಲ ಒಂದು ಮೆಜರ್ಮೆಂಟು, ಒಂದು ತೂಕದಲ್ಲಿ ತೊಗೋಬೇಕು, ಆಯಿತಾ? ಮತ್ತು ನಾನಿವಾಗ ನೆಕ್ಸ್ಟು ಬಿಳಿ ಅರಿಶಿನೂ ಇದೆ, ಕಸ್ತೂರಿ ಅರಿಶಿನೂ ಇದೆ, ಅದನ್ನು ಹಾಕ್ತೀನಿ, ಓಕೆನಾ? ನಾನಂತೆ ಆ ಕಪ್ಪು ಕಲರ್ದು ನೋಡ್ಕೊಳ್ಳಿ ಅಂತೆ ಫಸ್ಟು. ಸೆಕೆಂಡ್ ಬಂದುಬಿಟ್ಟು ಬಜೆ, ಜಾಕಾಯಿ, ಮಂಜಿಷ್ಟ, ಬಿಳಿ ಅರಿಶಿನ, ಓಕೆ? ನೆಕ್ಸ್ಟು ಇದು ಕಸ್ತೂರಿ ಅರಿಶಿನ. ನೋಡಿ, ಆ ಬಿಳಿ ಅರಿಶಿನ ಬೆಳ್ಳಕ್ಕಿರುತ್ತೆ ಕಲರು, ನೋಡಿ ಇಲ್ಲೇ ಇದೆ ಅದು. ಇದು ಕಸ್ತೂರಿ ಅರಿಶಿನ, ಓಕೆನಾ? ಇಷ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಲಾವಂಚ, ಬಾವಂಚ ತೊಗೋತಾ ಇದ್ದೀನಿ. ಇದು ಅಡಿಕೆ ಹುಲ್ಲು, ನಟ್ ಗ್ರಾಸ್ ಅಂತಾರೆ, ಒಳ್ಳೆ ಮೆಣಸು ಕಾಳು ಥರ ಇದೆ. ಇದು ಬೇರೆ ಬೇರೆ, ಕನ್ಫ್ಯೂಸ್ ಆಗಬೇಡಿ. ನೋಡಿ, ಪಕ್ಕನೇ ಇಟ್ಟಿದ್ದೀನಿ. ಆ ಸೀಕ್ರೆಟ್ ರಿವೀಲ್ ಮಾಡ್ತೀನಿ ಏನು ಅಂತ ಇರಿ.
ಇದು ಅಡಿಕೆ ಹುಲ್ಲು ನಟ್ ಗ್ರಾಸ್. ಕನ್ಫ್ಯೂಸ್ ಆಗಬೇಡಿ, ಮೆಣಸ್ಕಾಳು ಥರ ಇದೆ, ಬಟ್ ಮೆಣಸ್ಕಾಳು ಅಲ್ಲ. ಅಷ್ಟೊತ್ತಪ್ಪ ನಿಮಗೆ ಮೆಣಸ್ಕಾಳು ಇರಲ್ಲ, ಅದಕ್ಕೆ ಕ್ಲೋಸ್ ಅಪ್ ವ್ಯೂವಲ್ಲಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಹೆಸರು ಕಾಳು, ಅಕ್ಕಿ, ಬೇವಿನ ಎಲೆ ಮತ್ತು ಕಡಲೆಬೇಳೆ. ಓಕೆನಾ, ಇಷ್ಟು ಐಟಮ್ಸು. ಹೈಬಿಸ್ಕಸ್ ಎಲೆ ಅಥವಾ ರೋಸ್ಗಳು, ಎಲೆ ಅಲ್ಲ, ರೋಸ್ಗಳನ್ನ ಒಣಗಿಸಿ ಇಟ್ಟಿರೋ ಹೂ. ಆಯಿತಾ, ಇವೆಲ್ಲ ಒಂದು ಮೆಷರ್ಮೆಂಟ್ಸ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟು ಮುಲತಿ ಕಡ್ಡಿ ಎಲ್ಲ ರಫ್ ನೋಡಿ, ಅಲ್ಲಿ ಲಾವಂಚ ಇಟ್ಟಿದ್ದೀನಿ ಆ ಕಡೆ. ಆ ಹುಲ್ಲುಲ್ ಥರ ಇದೆಯಲ್ಲ, ಹೊಸಬ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ಅದು ಲಾವಂಚ. ಆಯಿತಾ, ಇದು ಬಜ್ಜೆ ಮತ್ತು ಮುಲತಿ. ಕನ್ಫ್ಯೂಸ್ ಆಗಬೇಡಿ, ಎರಡು ಕಡ್ಡಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಸೊ ಇದು ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಇದಿಷ್ಟು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ನಾವು ಒಂದು 10 kg ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ತಾರೆ. ಇದನ್ನು ಕುಡಿಯೋ ನೀರಲ್ಲಿ ಕಲಿಸ್ಬಿಟ್ಟು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹೆಸರು ಕಾಳು, ಕಡಲೆಬೇಳೆ, ಬೇವಿನ ಎಲೆ ಮತ್ತು ಅಕ್ಕಿ, ಆಯಿತಾ, ಚೆನ್ನಾಗಿ ಫ್ರೈ ಮಾಡಿ, ಅಂದರೆ ಹುರಿದ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಬಾಣಲಿಲಿ ಮಿಲ್ಕ್ ಹಾಕಿರೋದು. ಇಷ್ಟು ಐಟಮ್ಸ್ ಇದೆ ಇದರಲ್ಲಿ. ಸುಮಾರು 11-12 ಐಟಮ್ ಹಾಕಿದ್ದೀನಿ ಇದರಲ್ಲಿ. ಆಯಿತಾ, ಇದನ್ನು ಕುಡಿಯೋ ನೀರಲ್ಲಿ ಕಲಿಸ್ಬಿಟ್ಟು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ. ಇದು ಶೀಗೆಕಾಯಿ ಎಲ್ಲ ರೆಡಿ ಮಾಡ್ತಾರೆ ನೋಡಿ ಮಿಲ್ಲು, ಅಲ್ಲೇ ನೀವು ಮಿಲ್ ಮಾಡಿಸ್ಬೇಕು. ನಿಮಗೆ ಈ ಗೋಧಿ ರಾಗಿ ಹಿಟ್ಟೆಲ್ಲ ಹಾಕೋ ಕಡೆ ಇದೆಲ್ಲ ಹಾಕಲ್ಲ ಅವರು, ಅದಕ್ಕೆ ಸಪ್ರೇಟ್ ಮಿಷಿನ್ ಅಂತ ಇರುತ್ತೆ. ಕೇಳಿ, ನಿಮ್ಮ ಏರಿಯಾಲಿ ಇರುತ್ತೆ ಅವೆಲ್ಲ, ಒಂದೊಂದು ಏರಿಯಾಲೂ ಇರುತ್ತೆ ಆ ಥರ ಮಿಷಿನ್ಸ್. ಓಕೆನಾ, ಸೊ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಅದು ಹೆಂಗಿರಬೇಕು ಅಂದರೆ ಶ್ರೀಗಂಧದ ಥರ ಇರಬೇಕು. ಒಂದು 5 kg 10 kg ಮಾಡಿಟ್ಕೊಳ್ಳಿ, ಮನೆ ಮಂದಿಯೆಲ್ಲ ಉಪಯೋಗಿಸ್ಕೋಬೋದು. ನಾನು ಹೇಳ್ತಿದ್ದೀನಲ್ಲ, ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವ್ರವರೆಗೂ ಯೂಸ್ ಮಾಡ್ಬೋದು. ಇದನ್ನು ತರಿಸ್ಕೊಂಡವರೆಲ್ಲ ಒಂದೇ ಕಮೆಂಟು, ಹಿಮಾ ಫ್ರ್ಯಾಗ್ನೆನ್ಸ್ ಅಂತೂ ಸೂಪರಾಗಿದೆ ಅಂತ. ಇದಿಷ್ಟು ಹಾಕಿದ್ರೆ ಹೆಂಗಿರುತ್ತೆ ಹೇಳ್ರಿ ಘಮ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಶ್ರೀಗಂಧದ ಥರ ಇದೆ. ಸೊ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ, ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಆ ಕಪ್ಪುದೇನು ಅಂತ ಸೀಕ್ರೆಟ್ ರಿವೀಲ್ ಮಾಡ್ತೀನಿ, ಆಯಿತಾ, ವೀಡಿಯೋಲಿ. ದಯವಿಟ್ಟು ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಅದರಲ್ಲೇ ಹೇಳ್ಬಿಡ್ತೀರಾ, ಹೌದು ಹೇಮಾ ಪರ್ಫೆಕ್ಟ್ ನೀನು ಹೇಳಿದ್ದು ಅಂತ. ಬಜ್ಜೆ, ಮುಲತಿ, ಕಸ್ತೂರಿ ಅರಿಶಿನ ಇವೆಲ್ಲ ಏನು ಮಾಡುತ್ತೆ ರೀ ಸ್ಕಿನ್ನ ಹೇಳಿ? ಡಲ್ ಮಾಡುತ್ತಾ? ಪಿಗ್ಮೆಂಟೇಷನ್ ಜಾಸ್ತಿ ಮಾಡುತ್ತಾ? ಬ್ರೈಟ್ನೆಸ್ ಕೊಡುತ್ತೆ, ಗ್ಲೋಯಿಂಗ್ ಆಗುತ್ತೆ, ಕೆಮಿಕಲ್ ಫ್ರೀ, ಧಾರಾಳವಾಗಿ ಉಪಯೋಗಿಸ್ಕೋಬೋದು, ಎಷ್ಟು ಸಲ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಬಟ್ ಡ್ರೈ ಸ್ಕಿನ್ ಅವ್ರಿಗೆ ಒಂದೇ ಒಂದು ಸೂಚನೆ ಹೇಳ್ತೀನಿ ಗೊತ್ತಾ, ಡ್ರೈ ಆಗುತ್ತೆ, ಅಲೋವೆರಾ ಜೆಲ್ ಹಾಕ್ಕೊಡಿ, ಆಯಿತಾ. ಮುಖ ಬ್ರೈಟ್ನಿಂಗು, ವೈಟ್ನಿಂಗು, ಗ್ಲೋಯಿಂಗು, ಪಿಗ್ಮೆಂಟೇಷನ್ ವಾಸಿ ಆಗುತ್ತೆ, ಪಿಂಪಲ್ ಮಾರ್ಕ್ಸ್ ಹೋಗುತ್ತೆ. ಇದೆಲ್ಲ ಹಿಂದಿನ ಕಾಲದಿಂದ ಬಂದಿರೋದು, ನಾನು ಹೊಸದಾಗಿ ಏನೂ ತೋರಿಸ್ತಿಲ್ಲ ನಿಮಗೆ. ಹಿಂದಿನ ಕಾಲದಲ್ಲಿ ಎಲ್ಲಿತ್ತು ಸೋಪು? ಇರಲಿಲ್ಲ, ಇಂಥದ್ದೇ ಉಪಯೋಗಿಸ್ಕೊಳ್ಳು, ಕಡಲೆ ಹಿಟ್ಟು ಅದು ಇದು ಎಲ್ಲ ಅಲ್ವಾ. ಗೋ ಟು ಯುವರ್ ರೂಟ್ಸ್. ನಿಮ್ಮ ಅಜ್ಜಿ ತಾತ ಏನು ಮಾಡ್ತಿದ್ರೋ ಅದಕ್ಕೆ ಹೋಗಿ, ಆವಾಗ ನೋಡಿ ನಿಮ್ಮ ಆರೋಗ್ಯ ಆಗಲಿ, ನಿಮ್ಮ ಸ್ಕಿನ್ ಆಗಲಿ, ನಿಮ್ಮ ಕೂದಲಾಗಲಿ. 60 ವರ್ಷ ಆದರೂ ಕೂದಲು ಇರೋದು. ಮಾತಾಡ್ತಾ ಗಟ್ಟಿಯಾಗಿ ಹೋಗಿದೆ ನಮ್ಮ ಫೇಸ್ ವಾಶ್, ತೊಂದರೆ ಇಲ್ಲ. ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಹೋಗ್ತಿದೆ, ಅದರಲ್ಲೇ ಒಂದು ಅರ್ಧ ಸ್ಪೂನ್ ಎತ್ಕೊಂಡೆ ವೀಡಿಯೋ ಮಾಡೋಕ್ಕೆ ಅಂತ, ಯಾಕಂದರೆ ಕಂಪ್ಲೀಟಾಗಿ ಔಟ್ ಆಫ್ ಸ್ಟಾಕ್. ಓಕೆ, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಪ್ರತಿಯೊಂದಕ್ಕೂ. ಇದು ಇಷ್ಟು ಗಟ್ಟಿ ಬೇಡ, ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ. ನಾನು ವೀಡಿಯೋಗೆ ಅಂತ ಗಟ್ಟಿ ಕಲಿಸ್ದೆ. ನಂದು ನಾರ್ಮಲ್ ಸ್ಕಿನ್ನು, ಆಯಿತಾ. ನೋಡಿ ಮಾರ್ಕ್ ಹೀಗೆ ಉಳಿದಿದೆ, ಇಲ್ಲೊಂದು. ಆ ಎಣ್ಣೆ ಕಾದಿತ್ತಲ್ಲ, ಸಾಸಿವೆ ಹಾಕಿದೆ, ಅದು ಸಿಡಿದ್ಬಿಟ್ಟಿದೆ ನೋಡಿ. ಒಂದು 2 ನಿಮಿಷ ಈ ಥರ ಮಾಡಿ ಈಗ ನೀಟಾಗಿ ಫೇಸ್ ವಾಶ್ ಮಾಡ್ಕೊತೀನಿ. ಸ್ಕಿನ್ ನೋಡಿ, ಸೊ ಒಂದೇ ಒಂದು ನಾನು ಹೇಳಿದ್ನಲ್ಲ ಸೈಡ್ ಎಫೆಕ್ಟ್ಸ್ ಏನು ಅಂದರೆ, ಡ್ರೈ ಸ್ಕಿನ್ ಅವ್ರಿಗೆ ಡ್ರೈ ಮಾಡಿಬಿಡುತ್ತೆ, ಆಯಿತಾ. ಆವಾಗ ನೀವು ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಪ್ರೋಸೆಸ್ ಆದಮೇಲೆ ಸ್ನಾನಕ್ಕೆ ಹೋಗುವಾಗ ಫುಲ್ಲು ಮೈಗೆ ಹಾಕ್ಕೊಂಡು ಉಜ್ಜಿ ಸ್ನಾನ ಮಾಡ್ಬೋದು. ಯಾವಾಗ? ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆದಾಗ ನೋಡಿ. ಎಷ್ಟು ಕ್ಲಿಯರ್ ಆಗುತ್ತೆ ಸ್ಕಿನ್ನು ಅಂದರೆ ನೀವೇ ಬಾಯಿ ಮೇಲೆ ಬೆರಳು ಇಟ್ಕೊಂಡ್ಬಿಡ್ತೀರ. ಹೌದು ಹೇಮಂತ, ಯಾಕೆಂದರೆ ನಾನು ಬಳಸಿರೋ ಪದಾರ್ಥಗಳು ಆ ಥರ ಇದೆ. ಓಕೆನಾ,
ಕಂಪ್ಲೀಟಾಗಿ ಸೋಪ್ ಬಿಟ್ಬಿಟ್ಟು ಈ ಥರ ಫೇಸ್ ವಾಶ್ ಮಾಡಿಟ್ಕೊಳ್ಳಿ. ಒಂದು 3 kg 4 kg ಮಾಡಿಟ್ಕೊಂಡ್ರೆ 1 ತಿಂಗಳು ಫುಲ್ ಮನೆ ಮಂದಿಗೆಲ್ಲ ಉಪಯೋಗಿಸ್ಕೋಬೋದು. ಸೊ ಮಾಡೋದು ಸ್ವಲ್ಪ ಕಷ್ಟ, ಏನೋ 1-2-3 ಜನ ಇದ್ದರೆ ಅದಕ್ಕೆ ಆಗೋಗುತ್ತೆ. ಎಲ್ಲ ತೊಗೊಂಬಂದು ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಗರಿಗರಿಯಂಗೆ ಒಣಗಿಸಿ ಮಿಲ್ಕ್ ಹಾಕಿ ಪುಡಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಬಿಡಿ. ಡೈಲಿ ಉಪಯೋಗಿಸ್ಕೋಬೋದು. ಓಕೆ, ಫುಲ್ ಸ್ನಾನಕ್ಕೂ. ಸೊ ಹೆಲ್ತ್ ಬಗ್ಗೆ ಡೀಟೇಲಾಗಿ ಹೇಳಿದೆ ಗೊತ್ತಾ, ನೀವು ಮನೇಲಿ ಮಾಡ್ಕೊಳ್ಳಿ ಅಂತ. ಸೊ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ, ಯೂಸ್ಫುಲ್ ಅನಿಸ್ತಾ? ನೋಡಿದ್ರಲ್ವ ರಾ ಮೆಟೀರಿಯಲ್ಸು, ಅದರಲ್ಲೇ ನಿಮ್ಗೆ ಗೊತ್ತಾಗಿರುತ್ತೆ. ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರಿಗೆ ಆಗಲೇ ನನಗಿರೋ ಅವ್ರಿಗೆ ಏನಂತೀವಿ ಜಾಸ್ತಿ ನಾಲೆಜ್ ಬಂದುಬಿಟ್ಟಿದೆ ಆಯುರ್ವೇದದ ಬಗ್ಗೆ. ಅವರೇ ಹೇಳ್ತಾರೆ ಎಸ್ ಏಮ್ಮ ಇದು ಕರೆಕ್ಟು ಅಂತ. ಸೊ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸ್ ಕ್ಯೂರಿಯಸ್ ಇದೆಯಲ್ಲ ನನ್ನ ವಾಟ್ಸಪ್ಪು, ಯಾರು ಕಮೆಂಟ್ಸ್ ಹಾಕಿ ರಿಗಾರ್ಡಿಂಗ್ ದ ವಿಡಿಯೋ, ಔಟ್ಸೈಡ್ ವಿಡಿಯೋ ನನಗೆ ಗೊತ್ತಿಲ್ಲ, ನಾಲೆಜ್ ಇಲ್ಲ, ಓನ್ಲಿ ರಿಗಾರ್ಡಿಂಗ್ ದ ವಿಡಿಯೋ ಏನಾದ್ರು ಕೇಳಿದ್ರೆ ಡೆಫಿನೆಟಾಗಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ. ಇನ್ಯಾರಾದ್ರೂ ನೋಡ್ತಿದ್ರೆ ಹೊಸದಾಗಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಕಸ್ಮಾತ್ ಕಂಟೆಂಟ್ ಇಷ್ಟ ಆದರೆ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.